ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ ನೋಡ್ರಿ. ಇವತ್ತು ನಮ್ಮ ಆಶ್ರಮದಲ್ಲಿ ಗುರು ಪೂರ್ಣಿಮೆಯ ನಿಮಿತ್ತವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದು ಹೇಗೆ ಗುರು ಪೂರ್ಣಿಮಾ ಅಂತಂದರೆ ಶ್ರೇಷ್ಠವಾಗಿರ್ತಕ್ಕಂತಹ ಇವತ್ತು ವ್ಯಾಸರ ಪೂರ್ಣಿಮಾ ಅಂತ ಹೇಳಬಹುದು. ಅಂದರೆ ಎಲ್ಲ ಗುರುಗಳಿಗೆ ಒಂದು ಅಕ್ಷರ ಕಲಿಸಿದ ಮಾತ್ರದಿಂದಲೇ ಅವರು ಗುರುಗಳಾಗ್ತಾ ಇದ್ದಾರೆ. ಗುರು ಪೂರ್ಣಿಮಾ ಕಾರ್ಯಕ್ರಮ ಮಾಡಕತ್ತೀರಿ? ಏನೇ ಕಲಿಸಲಿ ಅವರು ಸೇವೆ ಮಾಡತ್ತಿರಲ್ಲ ಗುರುಗಳೇ. ಆದರೆ ಅಂತಹ ಗುರುವಿನ ಪೂರ್ಣಿಮೆಯನ್ನು ಇವತ್ತು ನಾವು ನೀವೆಲ್ಲರೂ ಮಾಡೋಣ. ನೋಡ್ರಿ, ಇಲ್ಲಿ ಮಾತಾಡ್ರಿ, ಏನಾರ ಸುಮ್ಮನೆ ಆದ್ರೆ ಅಲ್ವಾ ವಿಡಿಯೋ ಬರೋಣ. ಅದನ್ನ ಹೇಳ್ರಿ, ಮಾತಾಡ್ರಿ. ವಿಡಿಯೋ ಮಾಡಾಕತ್ತೀವಿ. ಸಿದ್ಧಾರೂಢ ಎಷ್ಟಾಗಿದೆ ಅಂದರೆ 11 ಗಂಟೆ ಆಗಿದೆ ಇವಾಗ. ಮಾಡೋದು ಇವತ್ತು ರವಿವಾರ. ಕೊಣ್ಣೂರಿಂದ ಭಕ್ತರು ಬಂದಿದ್ದಾರೆ, ಚಪಾತಿ ಮಾಡ್ಲಿಕ್ಕೆ ಹತ್ತಿದ್ದಾರೆ. ಇಲ್ಲಿ ಹಿಂದ್ಗಡೆ ಮಾಡ್ರಿ, ಹುಗ್ಗಿ ಮಾಡ್ರಿ. ಇಲ್ಲಿ ಒಬ್ರು ತಯಾರಾಗೈತಲ್ಲ, ಅಲ್ಲಿ ಫುಟ ಮಾಡಿ ತಯಾರಾಗಿದೆ. ನೋಡಿ, ತೋರ್ಸ ಹುಗ್ಗಿನ ಹುಗ್ಗಿ ಮಾಡಿದ್ದಾರೆ, ಅಂದ್ರೆ ಪಾಯಸ. ಇದು ಸಾರ ಪಾಯಸ ಮಾಡಿದ್ದಾರೆ. ಅನ್ನ, ಸಾರು, ಚಪಾತಿ, 2 ಥರ ಪಲ್ಯ ಮಾಡಿದ್ದಾರೆ. ಆದ ತಕ್ಷಣನೇ ಏನಾಗುತ್ತೆ ಅಂತಂದರೆ ಅಪ್ಪಾಜಿಯವರಿಂದ ಪ್ರವಚನ ಕಾರ್ಯಕ್ರಮ. ಪ್ರವಚನ ಕಾರ್ಯಕ್ರಮ ಅವರ ಪಾದ ಪೂಜೆ, ಸ್ತೋತ್ರ, ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇದು ಸಾಂಬಾರು. ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಿದ್ದೀರಿ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅವರೆಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ. ಪ್ರತಿನಿತ್ಯ ಈ ವಿಡಿಯೋನ ನೋಡಿ ಲೈಕ್ ಮಾಡಿ. ಅಂದರೆ ಒಂದು ಲೈಕ್ ಮಾಡೋದ್ರಿಂದ ನಮಗೆ ಕೂಡ ಪ್ರೋತ್ಸಾಹ ಸಿಗುತ್ತೆ ನಿಮ್ಮಿಂದ. ಯಾಕೆ ಈ ವಿಡಿಯೋವನ್ನು ಯಾರ್ಯಾರು ನೋಡ್ತಿರಲ್ಲ ಅವರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರಿ ಅಂತಂದರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನ ನಿಮಗೆ ಎಲ್ಲರಿಗಿಂತ ಮೊದಲೇ ಬಂದು ಸೇರ್ತವೆ. ನೋಡಿ, ಇಲ್ಲೇ ಹೊರಗಡೆ ಬಂದಾಗ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ವೇದಿಕೆಯನ್ನು. ಈಚೆ ಕಡೆ ಏನು ಕೊಟ್ಟಿದ್ದಾರಲ್ವಾ ಅವರು, ನಮ್ಮ ಅಪ್ಪಾಜಿಯವರು. ಈಚೆ ಕಡೆ ಕೂತವರು ಯಾರಪ್ಪ ಅಂದರೆ ಅವರು ಹೆಸರೇನೋ ಬರ್ತಾ ಇಲ್ಲ ಬಿಡಿ, ವಿದ್ಯಾನಂದ ಅಪ್ಪಾಜಿಯವರು ಅಂತ ಹೇಳಿ. ಈಚೆ ಕಡೆ ಕೆಂಪು ಕಲರ್, ಅದೊಂದು ಕಲರ್ ಪೇಟ ಸುತ್ಕೊಂಡಿದ್ದಾರಲ್ಲ ಅವರು ನಮ್ಮ ಅಪ್ಪಾಜಿಯವರು. ನೋಡ್ರಿ ಎಷ್ಟೆಲ್ಲ ಜನ ಬಂದಿದೆ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ. ಎಲ್ಲ ಪರಿಸರದಿಂದ ಬಂದಿರತಕ್ಕಂಥ ಭಕ್ತಾದಿಗಳು. ಯಾರಾದರೂ ಈ ವಿಡಿಯೋ ಇಷ್ಟ ಆದರೆ, ಯಾಕಂದರೆ ಘಟಪ್ರದವರಾಗಿದ್ದರೆ, ಗೋಕಾಕದವರಾಗಿದ್ದರೆ, ಯಾರಾದರೂ ಈ ಅಪ್ಪಾಜಿಯವ್ರ ಪರಿಚಯ ಇದ್ದರೆ, ಅಂದರೆ ಇದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಅಂದರೆ ಒಬ್ಬರಾದರೂ ನಿಮಗೆ ಪರಿಚಯ ಇದ್ದರೆ, ಅಂದರೆ ಪ್ರಚಾರ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ, ಇಲ್ಲಿ ಈಗಾಗಲೇ ಅಪ್ಪಾಜಿಯವರ ಪಾದ ಪೂಜೆ ನಡೀತಾ ಇದೆ. ಈಗ ಪ್ರವಚನ ಮುಗಿತು. ಅಂದರೆ ಪ್ರವಚನದ ವಿಡಿಯೋನ ಮಾಡಿದ್ದೀನಿ, ಬಟ್ ಇದರೊಳಗೆ ಸೇರಿಸ್ತಾ ಇಲ್ಲ. ಯಾಕೆಂದರೆ ವಿಡಿಯೋ ಲೆಂತ್ ಆಗುತ್ತೆ. ಅವರು ಮಾಡಿರ್ತಕ್ಕಂಥ ಪ್ರವಚನ ಅಂದರೆ ಗುರುವಿನ ಬಗ್ಗೆ ಮಾತಾಡಿದ್ದಾರೆ. ಆ ವಿಡಿಯೋನ ಸಪ್ರೇಟಾಗಿ ಹಾಕ್ತಾ ಇದ್ದೀನಿ, ಯಾಕಂದರೆ 20 ನಿಮಿಷದ ವಿಡಿಯೋ ಇದೆ ಅದು. ಅದಕ್ಕಾಗಿ
ಅದನ್ನು ಇದರಾಗಿ ಸೇರಿಸಿದರೆ 30 ನಿಮಿಷದ ವಿಡಿಯೋ ಆಗುತ್ತೆ, ಲೆಂತ್ ಆಗುತ್ತೆ ಅಂತ ಹೇಳಿ ಯಾಕಂದರೆ ಅವರು ಪ್ರವಚನ ಮಾಡಿರ್ತಕ್ಕಂಥ ವಿಡಿಯೋನ ಸಪ್ರೇಟಾಗಿ ಮಾಡಿದ್ದೀನಿ. ಅದನ್ನು ನಾಳೆ ಅಥವಾ ನಾಡಿದ್ದು ಹಾಕ್ತೀನಿ. ಇವತ್ತೇನಪ್ಪ ಅಂದರೆ ಬರೀ ಅವರು ಪಾಠ ಪೂಜೆ ಮಾಡಿದ್ದು ಮತ್ತು ಮಂಗಲ್ ಮಾಡಿದ್ದು ಮತ್ತು ಪ್ರಸಾದ ಮಾಡಿದ್ದು ಮಾತ್ರ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಅಪ್ಪ ಅವರ ಪಾಠ ಪೂಜೆ ಮುಗೀತು. ಇವಾಗ ಎಲ್ಲರೂ ಆರತಿ ಬೆಳಗಾಕತ್ತಿದ್ದಾರೆ, ಅಂದರೆ ಕರ್ಪೂರ ಬೆಳಗಾಕತ್ತಿದ್ದಾರೆ ನೋಡ್ರಿ. ಯಾರೆಲ್ಲ ಎಲ್ಲೆಲ್ಲ ಆಶ್ರಮಕ್ಕೆ ಹೋಗೋಕ್ಕಾಗೋದಿಲ್ಲ ಅಂತ ಸಂಸಾರದೊಳಗೆ ಎಲ್ಲರೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಅಲ್ಲೇ ಮನೆಯೊಳಗೆ ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಮನೆಯೊಳಗೆ ದೊಡ್ಡ ಫೋನ್ ಇದ್ದರೆ ನೋಡಿ ಹಚ್ಚಿ, ಅಂದರೆ ಅಲ್ಲಿಂದನೂ ಕೂಡ ನೋಡಿ ಆನಂದ ಪಡ್ಬೋದು. ನೋಡಿದರೆ ಕಣ್ಣ ಪಾವನಾಗುತ್ತೆ. ಇಂತಹ ಗುರು ಪೂರ್ಣಿಮೆಯನ್ನು ಇವತ್ತು ವ್ಯಾಸ ಪೂರ್ಣಿಮೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇವತ್ತು ಶ್ರೇಷ್ಠವಾಗಿರ್ತಕ್ಕಂಥ ಹುಣ್ಣಿಮೆ ಇದೆ. ಈ ಹುಣ್ಣಿಮೆ ದಿನ ವ್ಯಾಸ ಭಗವಂತರು ಹುಟ್ಟಿದ ದಿನ, ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ದಿನ. ಅಂದರೆ ಗುರುಗಳಂತಂದರೆ ಎಲ್ಲ ಗುರುಗಳು, ಅಂದರೆ ಒಂದು ಅಕ್ಷರ ಕಲಿಸಿದ್ರೂ ಕೂಡ ಒಂದು ಗುರು ಆಗ್ತಾನೆ. ಊರಿಂಗೆ ದಾರಿ ಆರು ತೋರಿದರೇನು, ಸಾರಾಯದ ನಿಜವ ತೋರಿದ ಗುರು ಆರಾದರೇನು ಸರ್ವಜ್ಞ ಅಂತ ಸರ್ವಜ್ಞ ಕವಿಗಳು ಹೇಳಿದ ಹಾಗೆ, ಗುರು ಆರಾದರೆ ಏನು, ನಮಗೆ ದಾರಿಯನ್ನು ತೋರಿಸಿದ ಅಂತಂದರೆ ಈ ಒಂದು ಊರಿಗೆ ಹೋಗಬೇಕಾದ್ರೆ ಯಾರೋ ಆಗಿರಲಿ, ಅವ್ರು ಇಂಥ ಜಾತಿಯವನೇ ಅಂತ ಆಗಂಗಿಲ್ಲ. ಯಾವ ಜಾತಿಯನ್ನು ಇದ್ದರೂ ಕೂಡ, ಸಣ್ಣವರು ಇರ್ಬೋದು ದೊಡ್ಡವರು ಇರ್ಬೋದು, ಯಾರೇ ಇದ್ದರೂ ಕೂಡ ನಮಗೆ ಊರಿಗೆ ಹೋಗಬೇಕಾದ್ರೆ ಒಂದು ದಾರಿ ಗೊತ್ತಿರಲಿಲ್ಲ ಅಂತಂದರೆ ದಾರಿಯನ್ನು ಯಾರೋ ಹೋಗ್ರಿ ಈ ಮಾರ್ಗದಿಂದ ಈ ದಾರಿ ಸಿಗತ್ತೆ ಅಂತ ತೋರಿಸಿದ್ರು ಅಂತ ಕೇಳಿದ್ರೆ ಅವನು ಕೂಡ ಗುರು ಆಗ್ತಾನೆ. ಊರಿಗೆ ದಾರಿ ಯಾರು ತೋರಿದರೇನು, ಯಾರು ತೋರಿದರೇನು, ನಮಗೆ ದಾರಿ ಅಂತಕ್ಕಂಥದ್ದು ತೋರಿಸ್ತಾರಲ್ಲ ಅಂಥವನು ಕೂಡ ಗುರು ಅನಿಸ್ಕೊಳ್ತಾನೆ. ಅಂತಹ ಗುರು ಪೂರ್ಣಿಮೆ ಅಂದರೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಗುರು ಪೂರ್ಣಿಮೆ. ಎಲ್ಲ ಗುರುಗಳಿಗೂ ಗುರು ಪೂರ್ಣಿಮೆಯ ಹಾರ್ದಿಕ ವಂದನೆಗಳು ಹಾಗೂ ನಮಸ್ಕಾರಗಳು, ಧನ್ಯವಾದಗಳನ್ನು ಹೇಳ್ತೇನೆ. ಪುನಃ ಕೋಟಿ ನಮನಗಳನ್ನು ಎಲ್ಲ ಗುರುಗಳಿಗೂ, ಅಂದರೆ ಒಂದಕ್ಷರ ಕಲಿಸಿದ್ರು ಕೂಡ ಗುರು ಅಂತ ಹೇಳಿದ್ನಲ್ಲ, ಎಲ್ಲ ಗುರುಗಳಿಗೂ, ಅಂದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಆಗಿರ್ಬೋದು, ಪ್ರತಿಯೊಂದು ರಿಂದ ಹಿಡ್ಕೊಂಡು ABCDಯಿಂದ ಹಿಡ್ಕೊಂಡು ಪ್ರತಿಯೊಂದು ಅಕ್ಷರವನ್ನು ಕಲಿಸಿಕೊಟ್ಟಿರ್ತಕ್ಕಂತಹ ಎಲ್ಲ ನನ್ನ ಪ್ರೀತಿಯ ಸದ್ಗುರುಗಳಿಗೆ ವಂದನೆಗಳನ್ನು ಅಭಿನಂದನೆಗಳನ್ನು ತಿಳಿಸ್ತಾ, ಇವಾಗ ನಮ್ಮ ಆಶ್ರಮದ ಕಾರ್ಯಕ್ರಮ ಎಲ್ಲ ಮುಗೀತು ನೋಡ್ರಿ. ಇವಾಗ ಕಡೆ ಫೋಟೋ ತೆಗೆಸ್ಕೊಳ್ಳೋ ಕಾರ್ಯಕ್ರಮ ಅಲ್ಲಿ ನಿಂತಿದ್ದಾರೆ ನೋಡೋರು ನಮ್ಮ ಅಜ್ಜಿ. ಇಲ್ಲಿ ಇನ್ನೊಬ್ರು ನಮ್ಮ ಮಾತಾಜಿಯವರು ನಾವು ಕೂಡಿ ಫೋಟೋ ತೆಗಿಲಿಕ್ಕೆ ಹತ್ತಿದ್ದಾರೆ. ಫೋಟೋ ತೆಗಿ ಅಂತ ನಾವು ಹೇಳಿದ್ದೀನಿ, ವಿಡಿಯೋ ಮಾಡಿದ್ದಾರೆ, ಇರಲಿ ಪರವಾಗಿಲ್ಲ ಆಯಿತು. ಇವಾಗ ಪ್ರಸಾದ ಮಾಡ್ತಾ ಇದ್ದಾರೆ ಅಪ್ಪಾಜಿಯವರು. ಬರೀ ನಾವು ನೀವೆಲ್ಲರೂ ಪ್ರಸಾದ ಮಾಡೋಣ. ಹೀಗೆಲ್ಲ ಬಂತು ಈ ವಿಡಿಯೋ ಅಂತ ಹೇಳಿ ಪ್ಲೀಸ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಎಲ್ಲರಿಗೂ ವಂದನೆಗಳು. ಕರೀರಿ ಊಟ ಮಾಡೋಣ ಅಂತ ವೀಕ್ಷಕರನ್ನ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಸದ್ಗುರುಗಳು ನಿಮಗೆ ಒಳ್ಳೆಯ ಐಶ್ವರ್ಯ, ಆಯುಷ್ಯ, ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್. ಅಪ್ಪ ತೆಗಿ ಕಳ್ಳಾಗಿಂದ. ಹಾಂ ಬಿಡ.